ತುಂಬಾ ಪ್ರೈವೇಟ್ ಆಗಿ ಒಳಗಡೆ ಎಲ್ಲ ಹಾಕ್ಸ್ತಾರೆ. ಪ್ರೈವೇಟ್ ಆಗಿ ಈ ಜಾಗದಲ್ಲಿ ಒಂದು ಟ್ಯಾಟೂ ಕೇಳಿದ್ರು. ಸೊ ಹಾಕ್ಬೇಕಾದ್ರೆ ನನಗೊಂದು ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಕೈ ಒಂದು ಸ್ವಲ್ಪ ವೈಬ್ರೇಷನ್ ಬರ್ತಾ ಇತ್ತು. ಅವ್ರಿಗೆ ನಾಚಿಕೆ ಎಲ್ಲ ಶುರುವಾಗ್ಬೋದು. ಆಮೇಲೆ ಬೇರೆ ತರ ಏನೇನೋ ಅನ್ಸ್ಬೋದು. ಅಷ್ಟು ನಾನು ಹತ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟೊಸಲಿ ಲೈವ್ ಅಲ್ಲೇ ಹತ್ಕೊಂಡ್ಬಿಟ್ಟು ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದಾರೆ ಜನ ನಮಗೆ. ಸೊ 800ಕ್ಕಿಂತ ಜಾಸ್ತಿ ಟ್ಯಾಟೂಸ್ ಪ್ರೈವೇಟ್ ಟ್ಯಾಟೂಸ್ ಮಾಡಿದ್ದೀನಿ. ಬಿಟ್ಬಿಟ್ರಪ್ಪ ಅಂತ ಕಾಲಿಡ್ಕೋಬೇಕು ಅಷ್ಟೇನೆ. ಅಷ್ಟು ಬಿಟ್ರೆ ನಮ್ಮ ಹತ್ರ ಇನ್ನೇನು ಆಗಲ್ಲ. ನಾವು ಆವಾಜ್ ಹಾಕಿ ಇದೆಲ್ಲ ಮಾಡಕ್ಕಾಗಲ್ಲ. ಕಮೆಂಟ್ಸ್ ಅಂತಂದ್ರೆ ನಾನು ಬಂದ್ಬಿಟ್ಟು ಒಳ್ಳೆ ಕಮೆಂಟ್ಸ್ ಗಳಿಗೆ ಮಾತ್ರ ರಿಪ್ಲೈ ಕೊಡ್ತೀನಿ. ಕೆಟ್ಟ ಕಮೆಂಟ್ ಅನ್ನ ರಿಪ್ಲೈ ಕೊಡ್ಬೇಕು ಅಂತ ಅನ್ಸುತ್ತೆ. ಮನುಷ್ಯ ಅಂದ್ರೆ ಎಲ್ಲರಿಗೂ ಒಂದೇನೋ ಕೋಪ ಬರುತ್ತೆ, ಬೇಜಾರಾಯ್ತದೆ, ಏನೋ ಆಯ್ತದಲ್ವಾ. ನನಗೇನು ಅಂದ್ರೆ ನಾನು ಸಖತ್ ಎಮೋಷನಲ್ ಫೆಲೋ. ನಾನು ಹಿಂಗೆ ನೋಡಕ್ ಹಿಂಗೆ ಇದೀನಲ್ವಾ, ತುಂಬಾ ಅಂದ್ರೆ ತುಂಬಾ ಎಮೋಷನಲ್ ಫೆಲೋ. ಯಾರನ್ನ ಒಂದು ಬ್ಯಾಡ್ ಕಮೆಂಟ್ ಹಾಕಿದ್ರೆ ನನಗೆ ಮನಸ್ಸಲ್ಲಿ ಕುದಿತಾ ಇರುತ್ತೆ. ನಾನು ಏನ್ ತಪ್ಪು ಮಾಡಿದ್ದೀನಿ, ಯಾಕೆ ಅವ್ರು ಹಿಂಗೆ ಆಗ್ತಿದ್ದಾರೆ, ಏನ್ ತಪ್ಪು ಮಾಡಿದ್ದೀನಿ, ಏನ್ ತಪ್ಪಿದೆ ಇದ್ರಲ್ಲಿ ಅಂತ ಅನ್ಸುತ್ತೆ. ಆದ್ರೆ ನಾನು ಬ್ಯಾಡ್ ಕಮೆಂಟ್ಗೆ ರಿಪ್ಲೈ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ನಾವೊಂದು ಬ್ಯಾಡ್ ಕಮೆಂಟ್ಗೆ ರಿಪ್ಲೈ ಮಾಡಿದ್ರೆ ಅದು ಬಂದು ಟಾಪಲ್ಲಿ ಕೂತ್ಕೊಬಿಡುತ್ತೆ. ಜನ ಯಾರಾದ್ರು ಇವಾಗ ನೀವು ಒಂದು ರಸ್ತೆಯಲ್ಲಿ ಯಾರೋ ಒಂದು 4 ಜನ ನಿಂತ್ಕೊಂಡು ಒಬ್ಬನ ಬೈತಿದ್ದಾರೆ ಅಂತ ಗೊತ್ತಾದ್ರೆ ನೀವು ನೋಡಿದ ತಕ್ಷಣ ಅವ್ನು ತಪ್ಪು ಮಾಡಿದಾನೆ ಅದಕ್ಕೆ ಬೈತಿದ್ದಾರೆ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಅವ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಲ್ಲ. ನಾವು ಬೈಸ್ಕೊಂತಿರೋ ತಪ್ಪ ಬೈತಿರೋ ತಪ್ಪ ಅಂತ ನಾವು ಯೋಚನೆ ಮಾಡಲ್ಲ. ಸೊ ನೀವು ಕಮೆಂಟ್ ಸೆಕ್ಷನ್ ಓಪನ್ ಮಾಡಿದ ತಕ್ಷಣ ಒಂದು 4 ಕಮೆಂಟ್ನ ನಾನು ಅದನ್ನ ನೋಡ್ಬಿಟ್ಟು ರಿಪ್ಲೈ ಮಾಡಿದ್ದೆ ಅಂದ್ರೆ, ಇವಾಗ ನಿಮ್ಗೆ ಒಂದು ಯಾವ್ದೋ ಒಂದು ಕಮೆಂಟ್ ಬಂತಂದ್ರೆ ನಾವು ರಿಪ್ಲೈ ಮಾಡಿದ್ರೆ ಅದು ಟಾಪಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. 4 ಬ್ಯಾಡ್ ಕಮೆಂಟ್ ನಾನು ರಿಪ್ಲೈ ಮಾಡ್ತಾ ಹೋದ್ರೆ ವಿಡಿಯೋ ಓಪನ್ ಮಾಡಿದ ತಕ್ಷಣ 4 ಬ್ಯಾಡ್ ಕಮೆಂಟ್ ಒಂದೇ ಸಲ ಕಾಣಿಸ್ತು ಅಂದ್ರೆ ಇವನೇನೋ ತಪ್ಪಿದಾನೆ ಅದಕ್ಕೆ ಜನ ಬೈತಿದ್ದಾರೆ ಅಂತ ಗೊತ್ತಾಗುತ್ತೆ. ಬ್ಯಾಡ್ ಕಮೆಂಟ್ಸ್ ಗಳಿಗೆ ನೀವು ಕೆಲವೊಂದಕ್ಕೆ ವಿಡಿಯೋ ಮುಖಾಂತರ ರಿಪ್ಲೈ ಕೊಟ್ಟಿದ್ದೀರಾ? ನಾನು ತುಂಬಾ ಕಾಮಿಡಿಯಾಗಿ ಕೊಟ್ಬಿಡ್ತೀನಿ. ಆಮೇಲೆ ಜನ ಹೆಂಗೆ ಅಂತಂದ್ರೆ ಬೈಯೋರು ಅವರೇ ಬೆಳೆಸೋರು ಅವರೇನೆ. ಆಕ್ಚುಲಿ ಬೈಯೋರೇ ನಮ್ಮನ್ನು ಬೆಳೆಸೋದು. ನಮ್ಗೆ ಯಾರೋ ಒಂದು ಬ್ಯಾಡ್ ಕಮೆಂಟ್ ಆಗಿರ್ತಾರೆ ಅಂದ್ರೆ ನಾವು ಯಾರಪ್ಪ ಇವರು ಅಂತ ತೆಗೆದು ನೋಡಿದ್ರೆ ಅವ್ರು ಆಕ್ಚುಲಿ ನಮ್ಮ ಫಾಲೋವರೇ ಆಗಿರ್ತಾರೆ. ಸೊ ನನಗೊಂದು ಅರ್ಥ ಆಗಿದೆ, ಬೈಯೋರು ಅವರೇ ಬೆಳೆಸೋರು ಅವರೇ ಅಂತ. ಎಲ್ಲ ನಮ್ಮವ್ರೇನೆ. ಆಕ್ಚುಲಿ ಎಲ್ಲ ನಮ್ಮವ್ರೇನೆ. ಬೈತಾರಲ್ಲ ಅವ್ರಿಗೆ ನಾನು ಏನ್ ಮಾಡ್ತೀನಿ, ಕಾಮಿಡಿಯಾಗಿ ರಿಪ್ಲೈ ಮಾಡ್ಬಿಡ್ತೀನಿ. ಅವರೇ ಬೇಜಾರಾಗ್ಬಿಡ್ತಾರೆ, ಪಾಪ ಬಿಡು ಅಂತ ಹೇಳಿ ಇದ್ ಮಾಡ್ತಾರೆ. ಆಮೇಲೆ ನೆಗೆಟಿವ್ನ ಸ್ಪ್ರೆಡ್ ಮಾಡೋದ್ರಿಂದ ಇನ್ನೂ ನೆಗೆಟಿವ್ ಜಾಸ್ತಿ ಆಗುತ್ತೆ ಅಷ್ಟೇ. ಒಂದು ಬ್ಯಾಡ್ ಕಮೆಂಟ್ ನಾವು ರಿಪ್ಲೈ ಮಾಡಿ ಯಾರನ್ನೊಬ್ಬರು ಇವಾಗ ಯಾವ್ದೋ ಒಂದು ವಿಡಿಯೋ ಬ್ಯಾಡ್ ಕಮೆಂಟ್ ಮಾಡಿದ್ರೆ ನಾನು ಅವ್ರದ್ದೇನ ಪಿನ್ ಮಾಡ್ಬಿಟ್ರೆ ನನ್ನನ್ನ ಪ್ರೀತಿಸುವಂತ ಜನಗಳು ಅವ್ರು ಬೈಯಕ್ ಶುರು ಮಾಡ್ತಾರೆ. ಸೊ ಅದು ಬೇರೆ ತರ ಆಗ್ಬಿಡುತ್ತೆ. ಅದೆಲ್ಲ ಒಂಥರ ಏನೋ ಸಂಘರ್ಷ ಈ ತರ ಎಲ್ಲ ಆಗ್ಬಿಟ್ಟು ಗಾಯ ಮಾಡ್ಕೊಳ್ಳೋದಲ್ಲ, ನಾವು ಅದಕ್ಕೆ ಅನುವು ಮಾಡ್ಕೊಡ್ಬಾರ್ದು. ಅವ್ರೇನೋ ಅಂದಿರ್ತಾರೆ, ಸರಿ ಆಯ್ತಣ್ಣ ನೀನೇ ದೊಡ್ಡವನಾಗುವಂತ ಬಿಟ್ಬಿಡ್ಬೇಕು. ಅದನ್ನ ತೊಗೊಂಡು ಪಿನ್ ಮಾಡಿದ್ರೆ ಅಲ್ಲಿ ಕಮೆಂಟ್ ಸೆಕ್ಷನ್ ಓದಕ್ ಬರೋರಿಗೆ ಡಿಸ್ಟರ್ಬ್ ಆಗುತ್ತೆ. ಇವ್ನು ಯಾರೋ ಹಿಂಗ್ ಬೈದೀನಿ, ಇವ್ರು ಯಾರೋ ರಿಟರ್ನ್ ಬೈದಿದ್ದಾರೆ, ಅಲ್ಲಿ ಆತರ ಆಗ್ಬಿಡುತ್ತೆ. ಸೊ ನಾನು ಏನ್ ಮಾಡ್ತೀನಿ, ತುಂಬಾ ಬ್ಯಾಡ್ ಕಮೆಂಟ್ ಏನಾದ್ರು ಕೆಟ್ಟದಾಗಿ ತುಂಬಾ ಅಸಹ್ಯ ಪದಗಳನ್ನ ಯೂಸ್ ಮಾಡಿದ್ರೆ ಡಿಲೀಟ್ ಮಾಡ್ತೀನಿ. ಕಮೆಂಟ್ ನಂಗೆ ಹಿಂಗೆ ಇದ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಕಮೆಂಟ್ ಡಿಲೀಟ್ ಮಾಡ್ತೀನಿ. ನಾರ್ಮಲ್ ಆಗಿ ಬೈದಿದ್ರೆ ಅಕ್ಸೆಪ್ಟ್ ಮಾಡ್ಕೋತೀನಿ. ಹೌದು ನಾನು ಏನೋ ತಪ್ಪು ಮಾಡಿದ್ರೆ ಅದಕ್ಕೆ ಬೈತಿದಾರಪ್ಪ ಅಂತ ಅಂದ್ಬಿಟ್ಟು ಅದನ್ನ ಹಂಗೆ ಬಿಟ್ಟಿರ್ತೀನಿ. ಸೊ ಬ್ಯಾಡ್ ಕಮೆಂಟ್ಸ್ ಎಲ್ಲ ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಹೊಸದಾಗ ನನ್ನ ಮುಖ ನೋಡ್ತಾರಲ್ಲ ಅವ್ರಿಗೆ ಬ್ಯಾಡ್ ಕಮೆಂಟ್ ಹಾಕ್ಬೇಕು ಅಂತ ಅನ್ಸುತ್ತೆ, ಹೊಸದಾಗ ನೋಡೋರಿಗೆ. ಯಾಕಂದ್ರೆ ಯಾರು ನಾನು ರೋಡಲ್ಲಿ ಹೋಗ್ತೀರಾ ಯಾರನ್ನ ಹೊಸದಾಗ ನನ್ನ ಮುಖ ನೋಡೋ ಯಾವ ಅಂತಾರೆ. ಸೊ ಹೊಸದಾಗ ಮುಖ ನೋಡೋರಿಗೆ ಬ್ಯಾಡ್ ಕಮೆಂಟ್ ಹಾಕ್ಬೇಕು ಇವನಿಗೆ ಅಂತ ಅನ್ಸುತ್ತೆ. ಆತರ ಫೇಸ್ ಕಿತ್ತೋಗಿರೋ ಫೇಸ್ ನಂದು. ಬೇರೆ ಗೊತ್ತಿರೋರು ಏನ್ ಮಾಡಲ್ಲ. ಒಂದ್ 4 ಸತಿ ನೋಡ್ಬಿಟ್ರೆ ನಿಮ್ ವಿಡಿಯೋದಲ್ಲಿ ಗೊತ್ತಾಗ್ಬಿಡುತ್ತೆ. 4 ಸಲ ನೋಡಿದ್ರೆ ಅವ್ರಿಗೆ ರಿಯಲೈಸ್ ಆಗುತ್ತೆ. ಜನಕ್ಕೆ ರಿಯಲೈಸ್ ಆಗೋವರೆಗೂ ನಾವು ವೇಟ್ ಮಾಡ್ಬೇಕು. ಒಂದೇ ಸಲ ಹೋಗ್ಬಿಟ್ಟು ನಾನು ಒಳ್ಳೆಯವನು ಬನ್ನಿ ಅಂತ ಹೇಳ್ಕೊಳ್ಳೋದು ತಪ್ಪದು. ನಾವು ಒಳ್ಳೆಯವರೋ ಏನೋ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಿರೋಣ. ಕರ್ಮಣ್ಯ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತಾರಲ್ಲ, ನಿನ್ ಕೆಲಸ ನೀನ್ ಮಾಡು, ಫಲಾಫಲವನ್ನು ಭಗವಂತನ ಬಿಡು ಅಂತ ಹೇಳ್ತಾರೆ. ಆತರ ನಮ್ ಕೆಲಸ ನಾವು ಮಾಡ್ಕೊಂಡು ಜನ ಜಡ್ಜ್ ಮಾಡೋದು ಅವ್ರು ಮಾಡ್ತಾರೆ. ಒಬ್ಬೊಬ್ಬರ ದೃಷ್ಟಿಯಲ್ಲಿ ನಾವು ಒಂದೊಂದ್ ತರ ಕಾಣ್ತೀವಿ. ಇವಾಗ ನಿಮ್ ದೃಷ್ಟಿಯಲ್ಲಿ ನಾನು ಒಬ್ಬ ಆರ್ಟಿಸ್ಟ್ ತರ ಕಂಡೆ, ಇನ್ನೊಬ್ರ ದೃಷ್ಟಿಯಲ್ಲಿ ಇವನೊಬ್ಬ ಸೇವೆ ಮಾಡುವಂತರ ಕಾಣ್ತೀನಿ, ಇನ್ನೊಬ್ರ ದೃಷ್ಟಿಯಲ್ಲಿ ಆಕ್ಟರ್ ತರ ಕಾಣ್ತೀನಿ, ಇನ್ನೊಬ್ರ ದೃಷ್ಟಿಯಲ್ಲಿ ರೌಡಿ ತರ, ವಿಲನ್ ತರ, ಇನ್ನೊಂದ್ ತರ ಕಾಣ್ತೀನಿ. ಅಂದ್ರೆ ನಾನು ಒಂದೇ ನೋಡೋರಿಗೆ ದೃಷ್ಟಿಯಲ್ಲಿ ಬೇರೆ ಬೇರೆ ತರ ಕಾಣ್ತೀನಿ. ಅದು ಇವತ್ತೆಲ್ಲ ನಾಳೆ ಜನಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅಂತಂದ್ರೆ ಅವಾಗ ಆಟೋಮೆಟಿಕ್ ಆಗಿ ಇದಾಗ್ತದೆ. ಫಸ್ಟ್ ಬರುತ್ತಿರೋಷ್ಟು ಬ್ಯಾಡ್ ಕಮೆಂಟ್ಸ್ ಬರ್ತಿಲ್ಲ ಈಗ. ಫಸ್ಟ್ ನಾನು ಹತ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟೊಸಲಿ ಲೈವ್ ಅಲ್ಲೇ ಹತ್ಕೊಂಡ್ಬಿಟ್ಟು ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದಾರೆ ಜನ ನಮ್ಗೆ. ಆಮೇಲೆ ನನ್ಗೇನು ಅಂತಾನೆ, ನಾನು ಬೈಯೋದಕ್ಕೆ ಅಂದ್ರೆ ಬರಲ್ಲ. ಬೈದು ಕೆಟ್ಟೋನಾಗಕ್ಕೆ ಇಷ್ಟ ಇಲ್ಲ. ಬಡವನ್ ಕೋಪ ದೌಡೆಗ್ ಮೂಲ ಅಂತಾರಲ್ಲ, ನಾನು ಈಗ್ಲೂ ಬಡವನೇ. ಏನೋ ಬಟ್ಟೆ ಹಾಕೋ ಬರ್ತೀನಿ ಚೆನ್ನಾಗಿರೋದು, ಯಾಕಂದ್ರೆ ಇಲ್ಲಿ ಬರೋ ಕಸ್ಟಮರ್ಗಾದ್ರೂ ಚೆನ್ನಾಗಿ ಕಾಣ್ಲಿ ಅಂತ ಬರ್ತೀನಿ ಅಷ್ಟೇನೆ. ಈ ಅದನ್ನ ಬಿಟ್ರೆ ನಾನು ಬಡವನೇ, ಆಕ್ಚುಲಿ ಬಡವನೇ. ಈ ಬಡವ್ರ ಕೋಪ ದೌಡೆಗ್ ಮೂಲ ಅಂತಲ್ಲ, ಜನ ಬೈದಿದ ತಕ್ಷಣ ನಾನು ಅದನ್ನ ತಗೋಬೇಕು ಅಥವಾ ಅಲ್ಲಿ ಕಚ್ಕೊಂಡು ಸುಮ್ಮನೆ ಆಗ್ಬೇಕು. ಬಡವ್ರ ಕೋಪ ಇಷ್ಟೇನೆ, ನಾವು ಅವ್ರಿಗೇನು ಮಾಡಕ್ಕೂ ಆಗಲ್ಲ. ಸೊ ಕಣ್ಣೀರು ಒಂದು ಬಡವ ಕೊನೆಯ ಆಯ್ದನೆ ಕಣ್ಣೀರು. ತಪ್ಪಾಗಿ ಬಿಟ್ಬಿಟ್ರಪ್ಪ ಅಂತ ಕಾಲಿಡ್ಕೋಬೇಕು ಅಷ್ಟೇನೆ. ಅಷ್ಟು ಬಿಟ್ರೆ ನಮ್ಮ ಹತ್ರ ಇನ್ನೇನು ಆಗಲ್ಲ. ನಾವು ಆವಾಜ್ ಹಾಕಿ ಇದೆಲ್ಲ ಮಾಡಕ್ಕಾಗಲ್ಲ. ಇವಾಗ ನಿಮ್ದು ಫ್ಯಾಮಿಲಿ ಅಂದ್ರೆ ಮ್ಯಾರೇಜ್ ಅದು ಏನು? ನನಗೆ
ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ, ನಿಮ್ಮನ್ನು ಕೂಡ, ಕ್ಯಾಮ್ರಾಮನ್ ಅಣ್ಣನು ಕೂಡ ಸಕಲಾಗವರು ಎಲ್ಲರನ್ನೂ ಪ್ರೀತಿಸ್ತೀನಿ. ಸೊ ನನಗೆ ಪ್ರೀತಿ ಪಾತ್ರರು ತುಂಬಾ ಜನ ಇದ್ದಾರೆ. ಪ್ರೀತಿನೂ ತುಂಬಾ ದೊಡ್ಡದಿದೆ, ಫ್ಯಾಮಿಲಿನೂ ತುಂಬಾ ದೊಡ್ಡದಿದೆ. ನನ್ನ ಫ್ಯಾಮಿಲಿಯಲ್ಲಿ 3,40,000 ಜನ ಇದ್ದಾರೆ. ಸೊ ಇದೇ ನನ್ನ ಫ್ಯಾಮಿಲಿ. ಟ್ಯಾಟೂಗಳ ಬಗ್ಗೆ ಕೈ ಮೇಲೆ ಅವ್ರಿಗೆ ಎಲ್ಲೆಲ್ಲಿ ಇಷ್ಟ ಬರುತ್ತೋ ಅಲ್ಲೆಲ್ಲ ಹಾಕ್ತಾರೆ. ಕೆಲವೊಂದೆಲ್ಲ ಪ್ರೈವೇಟ್ ಪಾರ್ಟ್ ಮೇಲೆ ಅಂತ ಅದೇ ಆ ಥರ ಹಾಕ್ಸ್ಕೋತಾರಲ್ಲ, ಅದೇನ ಯಾವ ರೀತಿ ಅಂದ್ರೆ ಪ್ರೈವೇಟ್ ಆಗಿ ಟ್ಯಾಟೂ ಹಾಕ್ಸೋದು ಆಕ್ಚುಲಿ ಹೆಣ್ಮಕ್ಳು ಹಾಕಿಸ್ತಾರೆ. ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತಾ ಇದ್ದೀನಿ ಈ ಮಾತನ್ನ. ಟ್ರಾನ್ಸ್ಜೆಂಡರ್ಸು, ಪ್ರಾಸ್ಟಿಟ್ಯೂಟ್ಸು, ಆಮೇಲೆ ಈ ಡಾನ್ಸರ್ಸ್, ಕೆಲವೊಂದು ಡಾನ್ಸರ್ಸ್ ಬರ್ತಾರೆ. ಆಮೇಲೆ ಪ್ರೈವೇಟ್ ಆಗಿ ಡ್ಯಾನ್ಸ್ ಮಾಡೋರೆಲ್ಲ ಬರ್ತಾರಲ್ಲ, ಸೊ ಪಬ್ಬಲ್ಲೆಲ್ಲ ಡ್ಯಾನ್ಸ್ ಮಾಡೋರು, ಅವ್ರು ಬಂದ್ಬಿಟ್ಟು ತುಂಬಾ ಪ್ರೈವೇಟ್ ಆಗಿ ಟ್ಯಾಟೂ ಹಾಕಿಸ್ತಾರೆ. ತುಂಬಾ ಪ್ರೈವೇಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ಬೋದೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದು ನನ್ನ ಕೆಲಸ ಅಷ್ಟೇ. ಸೊ ತುಂಬಾ ಪ್ರೈವೇಟ್ ಆಗಿ ಒಳಗಡೆ ಎಲ್ಲ ಹಾಕ್ಸ್ತಾರೆ. ಅದು ಬಂದು ಅವ್ರಿಗೆ ಅದು ಅವ್ರ ಪ್ರೊಫೆಷನ್ಗೆ ಬೇಕಾಗಿರುತ್ತೆ, ಹಂಗಾಗಿ ಹಾಕ್ಸ್ತಾರೆ. ಸೊ ನನಗೆ ಅದು ಅವ್ರು ಹಾಕ್ಸ್ಕೋತಾರೆ, ನಾವು ಅವ್ರಿಗೆ ಹೇಳಕ್ಕೂ ಆಗಲ್ಲ. ನಾನೊಬ್ಬ ಆರ್ಟಿಸ್ಟ್ ಅಷ್ಟೇ. ನೀನ್ ಚೆನ್ನಾಗಿ ಹಾಕ್ತೀಯ ಅಂತ ಬಂದಿರ್ತಾರೆ, ಮೇಡಮ್ ಇಲ್ಯಾಕೆ ಹಾಕ್ಸ್ತಾರೆ ನಾವು ಕೇಳಕ್ಕೂ ಆಗಲ್ಲ. ಮತ್ತೆ ಮಾತಾಡ್ಸೋದು ಇಲ್ಲ ನಾವು. ನಮ್ದೇನು ಕೆಲಸ ಬಂದಿರುತ್ತೆ, ನಮ್ಗೆ ಗೊತ್ತಿರುತ್ತೆ ಇದು ಪ್ರೈವೇಟ್ ಟ್ಯಾಟೂ ಅಂತಂದ್ರೆ ನಾವು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತಾನು ಗೊತ್ತಿರುತ್ತೆ. ಇವಾಗ ಪ್ರೈವೇಟ್ ಆಗಿ ಟ್ಯಾಟೂ ಹಾಕ್ಸ್ತಿದ್ದಾರೆ ಅಂತಂದ್ಬಿಟ್ಟು ಅವ್ರನ್ನ ನಾವು ಮಾತಾಡ್ಸೋದೆಲ್ಲ ಇಲ್ಲ. ಅವ್ರಿಗೆ ರೆಸ್ಪೆಕ್ಟ್ ಅವ್ರಿಗೆ ಇದ್ದೇ ಇರುತ್ತೆ, ಯಾಕಂದ್ರೆ ಅವ್ರು ನಮಗೆ ಅನ್ನ ಹಾಕೋರು. ಇವತ್ತು ಅವ್ರು ಎಲ್ಲೇ ಟ್ಯಾಟೂ ಹಾಕಿಸ್ಕೊಳ್ಳಿ ನಮಗೆ ದುಡ್ಡು ಕೊಟ್ಟು ಹೋಗ್ತಾರೆ. ಸೊ ಅವ್ರ ಅನ್ನ ಹಾಕೋರು, ನಾವು ಅವ್ರ ಪರ್ಸನಲ್ ವಿಚಾರಗಳೆಲ್ಲ ಕೇಳಕ್ ಹೋಗಲ್ಲ. ಅವ್ರ ಹೆಸರು ರಿಜಿಸ್ಟರ್ ಮಾಡಿಸ್ಕೊತಾರೆ. ಎಲ್ಲರೂ ಕಸ್ಟಮರ್. ಯಾರು ಬಂದು ಎಲ್ಲೇ ಹಾಕಿಸ್ಕೊಂಡ್ರು ನಮ್ದು ಕೆಲಸ ಒಂದೇನೆ. ಟ್ಯಾಟೂ ಮೆಷಿನ್ ತಗೋತೀವಿ, ಇಂಕ್ ತಗೋತೀವಿ, ಸ್ಕಿನ್ ಮೇಲೆ ಟ್ಯಾಟೂ ಮಾಡ್ತೀವಿ ಅಷ್ಟೇ. ಅದು ಯಾವ ಸ್ಕಿನ್ ಆದ್ರೆ ಏನು, ಎಲ್ಲಿದಾದ್ರೆ ಏನು, ನಮ್ಗೇನು ಗಮನ ಇರಲ್ಲ. ಯಾಕಂದ್ರೆ ನಮ್ಗೆ ಏನಿರುತ್ತೆ ಅಂದ್ರೆ ಟ್ಯಾಟೂ ಚೆನ್ನಾಗಿ ಬರ್ಬೇಕು, ಅಷ್ಟು ಗಮನ ಇರುತ್ತೆ ನಮ್ಮ ಕಡೆ. ಟ್ಯಾಟೂ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅವ್ರು ನಮ್ಮನ್ನ ಬೈಕ್ ಬಂದಂಗೆ ಬೈದ್ ಬಿಡ್ತಾರೆ. ಅವ್ರ ಬೈಗುಳಗಳೆಲ್ಲ ಬೇರೆ ತರ ಇರುತ್ತೆ. ಸೊ ಅದೆಲ್ಲ ನಮ್ಗೆ ತಡ್ಕೊಳಕ್ ಆಗಲ್ಲ. ಹಂಗಾಗಿ ಮಾಡೋ ಕೆಲಸ ಕರೆಕ್ಟಾಗಿ ಮಾಡೋಣ. ಅದಾದ್ಮೇಲೆ ಅವರು ಒಂದೊಂದ್ ಟೈಮಲ್ಲಿ ಅವ್ರಿಗೆ ನಾಚಿಕೆ ಎಲ್ಲ ಶುರುವಾಗ್ಬೋದು. ಆಮೇಲೆ ಬೇರೆ ತರ ಏನೇನೋ ಅನ್ಸ್ಬೋದು. ನಮ್ಗೆ ಏನು ಅನ್ಸಲ್ಲ, ನಾವೊಂಥರ ರೋಬೋಟ್ ತರ ವರ್ಕ್ ಮಾಡ್ತಾ ಇರ್ತೀವಿ. ಸೊ ತುಂಬಾ ಪ್ರೈವೇಟ್ ಟ್ಯಾಟೂಸ್ ಮಾಡಿದೀನಿ, ಯಾವ್ದು ವಿಡಿಯೋಸ್ ಎಲ್ಲ ಮಾಡಲ್ಲ. ವಿಡಿಯೋಸ್ ತುಂಬಾ ಮಾಡಿದೀನಿ. ನನ್ನ ಹತ್ರ ತುಂಬಾ ಜನ ಅವರು ಬರ್ತಾರೆ, ಬಂದು ಪ್ರೈವೇಟ್ ಆಗಿ ಹಾಕಿಸ್ಕೋತಾರೆ. ಪ್ರೈವೇಟ್ ಟ್ಯಾಟೂಸ್ ನಾರ್ಮಲ್ ಆಗಿ ಸ್ಟುಡಿಯೋದಲ್ಲಿ ಹಾಕಕ್ ಆಗದೆ ಇರೋ ತರ ಟ್ಯಾಟೂಸ್. ಓಕೆನಾ, ಅದನ್ನ ಒಂದು ಡೋರ್ ಸ್ಟೆಪ್ ಸರ್ವಿಸ್ ತರ ತಗೋತಾರೆ. ಅಲ್ಲೇ ಹೋಗಿ ವರ್ಕ್ ಮಾಡಿ ಬರ್ತೀವಿ. ಬಟ್ ನಾವು ತುಂಬಾ ನನಗೆ ಮುಜುಗರ ಇಲ್ಲ. ಫಸ್ಟ್ ಆಗ್ತಿತ್ತು, ಫಸ್ಟ್ ಆಗೋದು. ಫಸ್ಟ್ ಸ್ಟಾರ್ಟಿಂಗು ಎಲ್ಲೋ ಒಂದ್ ಕಡೆ ಒಬ್ರು ಪ್ರಾಸ್ಟಿಟ್ಯೂಟ್ ನನಗೊಂದು ಪ್ರೈವೇಟ್ ಆಗಿ ಈ ಜಾಗದಲ್ಲಿ ಒಂದು ಟ್ಯಾಟೂ ಕೇಳಿದ್ರು. ಸೊ ಹಾಕ್ಬೇಕಾದ್ರೆ ನನಗೊಂದು ಸ್ವಲ್ಪ ಮುಜುಗರ ಆಗ್ತಾ ಇತ್ತು, ಕೈ ಒಂದ್ ಸ್ವಲ್ಪ ವೈಬ್ರೇಷನ್ ಬರ್ತಾ ಇತ್ತು. ಸೊ ಅದಾದ್ಮೇಲೆ ನಾನೇ ಒಂದ್ 2 ನಿಮಿಷ ನಾನೇ ಮೋಟಿವೇಟ್ ಮಾಡ್ಕೊಂಡೆ. ಇದು ಬಾಡಿ ಪಾರ್ಟ್ಸ್ ಯಾವ್ದಾದ್ರೆ ಏನು, ನೀನ್ ಮಾಡ್ಬೇಕಾಗಿ ಸ್ಕಿನ್ ಮೇಲೆ ಟ್ಯಾಟೂನ. ಸೊ ಈ ಟ್ಯಾಟೂ ಚೆನ್ನಾಗಿ ಬಂದ್ರೆ ಅವ್ರು ನಿನಗೆ ದುಡ್ಡು ಕೊಡೋದು, ನೀನ್ ಅವತ್ತು ಹೊಟ್ಟೆ ತುಂಬೋದು, ಇಲ್ಲ ಉಪವಾಸ ಮಾಡ್ಕೋತೀಯ ಬಡ್ಡಿ ಮಗನೇ ಅಂತ ಒಂದು ಒಳಗಡೆ ಯಾವುದೋ ಹೇಳ್ದಂಗೆ ಕೇಳಿಸ್ತು. ಸೊ ಅಲ್ಲಿಂದ ನನ್ನ ಕೆಲಸ ನಾನು ಮಾಡ್ತೀನಿ. ಅವ್ರು ಹಾಕಿಸ್ಕೊಳ್ಳೋರ್ಗೆ ಅಲ್ಲಿ ಅವ್ರಿಗೇನು ಅನಿಸ್ತಿಲ್ಲ ಅಂದ್ಮೇಲೆ ನಾನು ಹಾಕೊಂಡು ನನಗೇನು ಅನಿಸ್ಬೇಕು ಅಂತ ಈ ತರ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡೆ. ಸೊ ಇಲ್ಲಿವರೆಗೂ ಆ ತರ ಒಂದು 800ಕ್ಕಿಂತ ಜಾಸ್ತಿ ಟ್ಯಾಟೂಸ್, ಪ್ರೈವೇಟ್ ಟ್ಯಾಟೂಸ್ ಮಾಡಿದ್ದೀನಿ. ಒಂದು ಫೋಟೋ ತೆಗಿಯಲ್ಲ, ಅವ್ರಿಗೆ ಇಷ್ಟಕ್ಕೆ ವಿರುದ್ಧವಾಗಿ ಏನು ಮಾಡಲ್ಲ. ನಾನು ತುಂಬಾ ಗಂಭೀರವಾಗಿರ್ತೀನಿ, ತುಂಬಾ ಆನೆಸ್ಟ್ ಆಗಿರ್ತೀನಿ. ಆ ತರ ಜಾಗದಲ್ಲಿ ಹುಡುಗರೆಲ್ಲ ಬಂದ್ರೆ ಕಾಮಿಡಿ ಮಾಡ್ಕೊಂಡು ನಗ್ಸಾಕ್ ಬಿಡ್ತೀನಿ. ಅವ್ರಿಂದ ಹೋಗ್ತಾ ಖುಷಿಯಾಗಿ ಹೊರಗಡೆ ಹೋಗ್ಬೇಕು ಆ ತರ ಮಾಡ್ತೀನಿ. ಬಟ್ ಲೇಡಿ ಕ್ಲೈಂಟ್ಸ್ ಗಳನ್ನ ಬೇರೆ ತರ ಅಟೆಂಡ್ ಮಾಡ್ತೀನಿ. ಅಂದ್ರೆ ನಮ್ಮದು ಎಷ್ಟಿದೆಯೋ ನಮ್ಮ ಪ್ರೊಫೆಷನ್ ಎಷ್ಟಿದೆಯೋ, ಇನ್ನು ಚಿಕ್ಕ ಹುಡುಗಿರೆಲ್ಲ ಬರ್ತಲ್ಲ, ಕಾಲೇಜ್ ಹುಡುಗಿರೆಲ್ಲ ನಗಿಸ್ತೀನಿ, ಕಾಮಿಡಿ ಎಲ್ಲ ಮಾಡ್ತೀನಿ. ಸ್ವಲ್ಪ ಮೆಚೂರ್ಡ್ ಇರೋ ಮೈಂಡ್ ಬರ್ತಾರಲ್ಲ, ಸೊ ನಾನು ಮೆಚೂರ್ಡ್ ಇರೋ ಥರನೇ ಇರಬೇಕಾಗತ್ತೆ. ಲೂಸ್ ಸ್ಟಾಕ್ ಎಲ್ಲ ಮಾತಾಡಲ್ಲ. ನನ್ನ ಕೆಲಸ ಎಷ್ಟಿದೆ ಅಷ್ಟು ಮಾಡ್ತೀನಿ, ಕಳಿಸ್ತೀನಿ. ಈ ಥರ ನಂದು ಪ್ರೈವೇಟ್ ಟ್ಯಾಟೂಸ್ಗೆ ಸಂಬಂಧಪಟ್ಟಂಗೆ ನೀವು ಕೇಳಿದ್ದಕ್ಕೆ ನನ್ನ ಹತ್ರ ಇಷ್ಟು ಆನ್ಸರ್ ಇದೆ.